ಮಿತ್ರರೇ ನಮಸ್ಕಾರ. ನಾವಿವತ್ತು ಇಡೀ ಪ್ರಪಂಚದಾದ್ಯಂತ ಒಂದು ಸ್ಟೋರಿ ಅಥವಾ ಒಂದು ನರೇಷನ್ ಈಗ ಹೋಗ್ತಾ ಇದೆ. ಅದೇನಂತ ಹೇಳಿದ್ರೆ AI ಬಂದಿರೋದ್ರಿಂದ ಸಾಕಷ್ಟು ಜನ ಕೆಲಸ ಕಳ್ಕೋತಾರೆ ಅನ್ನುವಂತಹ ಮಾತುಗಳು ಬರ್ತಾ ಇದಾವೆ. ಈ ಮಾತು ನಿಜಾನ ಅಥವಾ ಇದರಿಂದ ನಡೀತಾ ಇರುವಂತಹ ದೊಡ್ಡ ವಿಷಯನಾದ್ರೂ ಏನು ಅನ್ನುವಂಥದ್ನ ಅಥವಾ ಈ ಪ್ರಪಂಚವನ್ನ ನಡೆಸುವಂತಹ ಶಕ್ತಿಗಳು ಏನ್ ಮಾಡಕ್ ಹೊರಟಿದಾವೆ ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ. ಮಿತ್ರರೇ, ಈ ಪ್ರಪಂಚವನ್ನ ಆಳುವಂತಹ ಮಹಾ ಶಕ್ತಿಗಳ ಒಂದು ಉದ್ದೇಶ ಏನಂತ ಹೇಳಿದ್ರೆ ಜನರನ್ನ ಒಂದು ದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ತಳ್ಳಬೇಕು, ಅದು ಕೂಡ ಅವರನ್ನ ಕೆಲಸ ಇಲ್ಲದೆ ನಿರುದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನುವಂತಹ ವಿಚಾರ. ಸುಮ್ಮನೆ ಯಾವುದೇ ಒಂದು ರೀಸನ್ ಇಲ್ದಲೆ ಜನರನ್ನ ನಿರುದ್ಯೋಗಕ್ಕೆ ತಳ್ತು ಅಂತ ಹೇಳಿದ್ರೆ ಅವರು ದಂಗೆ ಹೇಳ್ತಾರೆ, ಗೌರ್ಮೆಂಟ್ ಗಳನ್ನ ಉರುಳಿಸ್ತಾರೆ, ಈ ರೀತಿಯಾದಂತಹ ಕೆಲಸಗಳು ಆಗ್ತವೆ. ಆದ್ರೆ ಇದ್ಯಾವುದೂ ಆಗ್ದಿರಾ ಒಂದು ವ್ಯಾಲಿಡ್ ರೀಸನ್ ಇಂದ ತೆಗಿಬೇಕಂತ ಹೇಳಿದ್ರೆ ಒಂದು ವ್ಯಾಲಿಡ್ ಕಾರಣ ಬೇಕಾಗುತ್ತೆ. ಈಗ ಈ ಪ್ರಪಂಚವನ್ನು ಆಳುವಂತಹ ಮಹಾಶಕ್ತಿಗಳಿಗೆ ಕಾಣಿಸ್ತಾ ಇರುವಂತಹ ಆ ವ್ಯಾಲಿಡ್ ರೀಸನ್ ಏನೇ AI ಅನ್ನುವಂಥದ್ದು. ಗೆಳೆಯರೇ, AI ಅನ್ನುವಂಥದ್ದು ನಿಜವಾಗ್ಲೂ ಅಸತ್ಯ ಕೂಡ ಅಲ್ಲ. AI ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಅಲ್ಲಿರುವಂತಹ ಸಿಸ್ಟಮ್ಗೆ ಒಂದಿಷ್ಟು ಡೇಟಾವನ್ನ ಫೀಡ್ ಮಾಡಿ ಟ್ರೈನ್ ಮಾಡಲಾಗುತ್ತೆ. ತದನಂತರ ಆ ಡೇಟಾ ಮೇಲೆ ಅದೇನ್ ಕಲ್ತ್ಕೊಂಡಿರುತ್ತೆ ಅದ್ರ ಮೇಲೆ ಕೆಲಸ ಮಾಡುತ್ತೆ. ಅದು ಹೌದು ಕೂಡ. ಬಟ್ AI ಬಂದಿರುವಂತಹ ಇಂಡಸ್ಟ್ರಿಗಳ ಒಂದಿಷ್ಟು ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವ್ರ ಹತ್ರನೂ ನಾನು ಮಾತಾಡಿದ್ದೀನಿ. AI ಅಂತಹ ಜಾಬ್ಗಳನ್ನೇನು ರಿಪ್ಲೇಸ್ ಮಾಡಿಲ್ಲ. ಆದ್ರೂ ಕೂಡ ಯಾಕೆ ನಮಗೆ ಪ್ರತಿದಿನ ಅಷ್ಟು ಜಾಬ್ ಹೋಯ್ತು ಇಷ್ಟು ಜಾಬ್ ಹೋಯ್ತು ಅಂತ ಬರ್ತಿದೆ ಅನ್ನುವಂಥದ್ದು ನೀವು ನೋಡೋದಾಯ್ತು ಅಂತ ಹೇಳಿದ್ರೆ ಅದರ ಹಿಂದಿರುವಂತಹ ಕಾರಣ ಅಮೆರಿಕ. ಹೌದು ಮಿತ್ರರೇ, ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಅಮೆರಿಕ ಇಲ್ಲಿವರೆಗೂ ತನ್ನ ಕರೆನ್ಸಿಯನ್ನ ಸಾಕಷ್ಟು ಯಥೇಚ್ಛ ಮಟ್ಟದಲ್ಲಿ ಪ್ರಿಂಟ್ ಹೊಡಿತಾ ಇತ್ತು. ಗೆಳೆಯರೇ, ಯಾವುದೇ ಒಂದು ದೇಶದಲ್ಲಿ ಕರೆನ್ಸಿಯನ್ನ ಪ್ರಿಂಟ್ ಹೊಡಿತು ಅಂತ ಹೇಳಿದ್ರೆ ಬೇಕಾಬಿಟ್ಟಿ ಯಾವುದೇ ಒಂದು ಫೈನೈಟ್ ರಿಸೋರ್ಸ್ ಗೆ ಅಂತ ಗೋಲ್ಡ್, ಯಾಕಂತ ಹೇಳಿದ್ರೆ ಗೋಲ್ಡ್ ಲಿಮಿಟೆಡ್ ಇದೆ, ಅದಕ್ಕೆ ಟೈಅಪ್ ಆಗಿ ಹೊಡಿತು ಅಂತ ಹೇಳಿದ್ರೆ ಅದನ್ನೊಂದು ಲಾಜಿಕ್ ಇದೆ. ಆದ್ರೆ ಇನ್ಫೈನೈಟ್ ಆಗಿ ಕರೆನ್ಸಿಯನ್ನ ಪ್ರಿಂಟ್ ಹೊಡಿತು ಅಂತ ಹೇಳಿದ್ರೆ ಆ ದೇಶದಲ್ಲಿ ಇನ್ಫ್ಲೇಷನ್ ಕ್ರಿಯೇಟ್ ಆಗುತ್ತೆ. ಆದ್ರೆ ಅಮೆರಿಕ ಇಷ್ಟು ಡಾಲರ್ ನ ಪ್ರಿಂಟ್ ಹೊಡೆದ್ರೂ ಕೂಡ ಅಮೆರಿಕಕ್ಕೆ ಇನ್ಫ್ಲೇಷನ್ ಇಂದ ಬಿಸಿ ಅಷ್ಟು ತಾಕ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅಮೆರಿಕ ಸಕ್ಸಸ್ಫುಲ್ ಆಗಿ ತನ್ನ ಇನ್ಫ್ಲೇಷನ್ ಅನ್ನ ಇಡೀ ಪ್ರಪಂಚದಾದ್ಯಂತ ಹರಡ್ತಾ ಇತ್ತು. ಹೇಗೆ ಅಂತ ನೀವು ಕೇಳಬಹುದು. ಮಿತ್ರರೇ, ಈ ಒಂದಿಷ್ಟು ದೇಶಗಳು, ಎಲ್ಲಾ ದೇಶಗಳು ಟ್ರೇಡ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಒಂದು ರಿಸರ್ವ್ ಕರೆನ್ಸಿ ಅಥವಾ ಕಾಮನ್ ಕರೆನ್ಸಿಯಾಗಿ ಇಟ್ಕೋಬೇಕು. ಈಗ ಎಲ್ಲಾ ದೇಶನು ಇಟ್ಕೊಂಡಿರುವಂತಹ ಕಾಮನ್ ಕರೆನ್ಸಿ ಡಾಲರ್. ಉದಾಹರಣೆ, ಇಂಡಿಯಾ ರಷ್ಯಾ ಜೊತೆನೋ ಅಥವಾ ಇಂಡಿಯಾ ಚೈನಾ ಜೊತೆನೋ ಮೊದಲು ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ಡಾಲರ್ ಅಲ್ಲಿ ಮಾಡಬೇಕು. ಸೊ ಇಂಡಿಯಾ ಯಾವುದೋ ಒಂದು ರಿಯಲ್ ಗೂಡ್ಸ್ ಅನ್ನ ಕೊಟ್ಬಿಟ್ಟು ಅದನ್ನ ಡಾಲರ್ ಅಲ್ಲಿ ಅರ್ನ್ ಮಾಡಿ ತದಾದ ನಂತರ ತನಗೇನ್ ಬೇಕೋ ಅದನ್ನ ಡಾಲರ್ ಅಲ್ಲಿ ಪರ್ಚೇಸ್ ಮಾಡಬಹುದಾಗಿತ್ತು. ಬಟ್ ಅಮೆರಿಕಾಗೆ ಹಾಗಲ್ಲ. ತಾನೇ ನೋಟನ್ನ ಪ್ರಿಂಟ್ ಹೊಡಿತಿದ್ರಿಂದ ತನಗೆ ಎಷ್ಟು ಬೇಕೋ ಅಷ್ಟು, ಎಲ್ಲಿಂದ ಬೇಕೋ ಅಷ್ಟು ರಿಯಲ್ ಗೂಡ್ಸ್ ಅನ್ನ ಅಮೆರಿಕ ಪರ್ಚೇಸ್ ಮಾಡ್ಕೋದಿತ್ತು. ಮಿತ್ರ, ನಿಮ್ಗೆ ಈಗ ಅರ್ಥ ಆಯ್ತು ಅನ್ಸುತ್ತೆ ಕಾನ್ಸೆಪ್ಟ್. ಹೇಗೆ ಅವರು ಎಷ್ಟು ಬೇಕೋ ಅಷ್ಟು ಪ್ರಿಂಟ್ ಹೊಡಿಬೇಕು. ಬಟ್ ನಮಗೆಲ್ಲ ಆಗಲ್ಲ. ಭಾರತೀಯರು, ಚೀನಿಯರು, ರಷ್ಯನ್ನವ್ರಿಗೆ ನಿಜವಾಗ್ಲೂ ಏನಾದ್ರು ಒಂದು ಸರಬರಾಜು ಮಾಡಿ ನಾವು ಡಾಲರ್ ನ ಗಳಿಸ್ಕೊಂಡು ಅದಾದ ನಂತರ ಟ್ರೇಡ್ ಮಾಡ್ಬೇಕಾಗಿತ್ತು. ಹೀಗೆ ಅಮೆರಿಕ ತನಗೆ ಬೇಕಾಬಿಟ್ಟಿ ಮನಸ್ಸಿಗೆ ಬಂದಂಗೆ ನೋಟನ್ನ ಪ್ರಿಂಟ್ ಹೊಡೆದು ಇಡೀ ಪ್ರಪಂಚದಾದ್ಯಂತ ಇನ್ಫ್ಲೇಷನ್ ಅನ್ನ ಹರಡ್ತು. ಆದರೆ ಯುಕ್ರೇನ್ ವಾರ್ ಮತ್ತು ಅಲ್ಲಿಂದ ಇತ್ತೀಚೆಗೆ ಅಮೆರಿಕದ ಉಚ್ಚಾಟಗಳಿಗೆ ಮತ್ತು ಅಮೆರಿಕದ ಸ್ಪಾನ್ಸಿ ಸ್ಕ್ಯಾಮ್ ಗಳಿದೆಯಲ್ಲ, ಈ ಡಾಲರ್ ಸ್ಕ್ಯಾಮ್ ಅನ್ನ ಅರ್ಥ ಮಾಡ್ಕೊಂಡಂತಹ ಬ್ರಿಕ್ಸ್ ನೇಷನ್ಗಳು ಅಥವಾ ಈ ಸೌದಿ ಅರೇಬಿಯಾ, UAE ಮುಂತಾದ ನೇಷನ್ಗಳು, ಯಾಕೆಂದ್ರೆ ಹೇಳಿದ್ರೆ ಈ ನೇಷನ್ ಗಳನ್ನೇ ಡಾಲರ್ ಗೆ ಬ್ಯಾಕ್ ಬೋನ್ ಆಗಿರುವಂತದ್ದು, ಅಂದ್ರೆ ಈ ದೇಶಗಳನ್ನೇ ಅಕ್ಸೆಪ್ಟ್ ಮಾಡ್ತಿರುವಂತ ಡಾಲರ್. ಇವುಗಳೇನ್ ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ಹೀಗೆ ಅಮೆರಿಕ ಬೇಕಾಬಿಟ್ಟಿ ಪ್ರಿಂಟ್ ಹೊಡೆದಂತಹ ನೋಟ್ ನ ನಮ್ಮ ಮೇಲೆ ತಳ್ಳಿ ಇನ್ಫ್ಲೇಷನ್ ಕ್ರಿಯೇಟ್ ಮಾಡಿ ನಮ್ಮ ಒಂದು ಒರಿಜಿನಲ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ನ ಕದಿತಾ ಇದೆ ಅಂತ ಅರ್ಥ ಮಾಡ್ಕೊಂಡು ಈಗ ಇವುಗಳು ತಮ್ಮಲ್ಲೇ ಯಾವಾಗ ಡಾಲರ್ ಅನ್ನ ಹೊರತುಪಡಿಸಿ ಬೇರೆ ಒಂದು ಕರೆನ್ಸಿ ಮುಖಾಂತರ ಟ್ರಾನ್ಸಾಕ್ಟ್ ಮಾಡೋದು ಅಥವಾ ಗೋಲ್ಡ್ ಮುಖಾಂತರ ಟ್ರಾನ್ಸಾಕ್ಟ್ ಮಾಡೋದು ಅನ್ನುವಂತಹ ಒಂದು ಮಾತುಕತೆಗೆ ಬರ್ತಾ ಇದಾವೋ, ಇವನ್ನ ಅರ್ಥ ಮಾಡಿಕೊಂಡಂತಹ ಅಮೆರಿಕನ್ ಕಂಪನಿಗಳು ಮುಂದೆ ಡಾಲರಿಗೆ ಬೆಲೆ ಇಲ್ಲ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ತವೆ. ಗೆಳೆಯರೇ, ಒಂದು ವಿಧ ಅಮೆರಿಕ ಪ್ರಪಂಚದಾದ್ಯಂತ ಇನ್ಫ್ಲೇಷನ್ ಹರಡೋದಕ್ಕೆ ಉಪಯೋಗಿಸಿಕೊಂಡಿದ್ದು ತನ್ನ ಅಥವಾ ಯುರೋಪ್ ಅಲ್ಲಿ ಬೇಸ್ಡ್ ಆಗಿರುವಂತಹ MNCಗಳು. ಯೂಶಲಿ ಈ MNCಗಳ ಬಿಲ್ಲಿಂಗ್ ಹೇಗಾಗುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಡಾಲರ್ ಅಲ್ಲಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಯೂರೋ ಅಲ್ಲಾಗುತ್ತೆ, ಅಥವಾ ಯುರೋಪಿನ ಕರೆನ್ಸಿಗಳಾದಂತಹ ಪೌಂಡ್ಸ್ ಆಗ್ಬೋದು. ಈ ರೀತಿಯಾದಂತಹ ಕರೆನ್ಸಿಗಳು ಅಂತ ಹೇಳಿದ್ರೆ ಯೂಶಲಿ ಒಂದರ್ಧ ಅದರ್ವೇ ಡಾಲರ್ಗೆ ಲಿಂಕ್ ಆಗಿರುವಂತಹ ಕರೆನ್ಸಿಗಳ ಮುಖಾಂತರವೇ ಈ MNCಗಳ ಬಿಲ್ಲಿಂಗ್ ಆಗುವಂತದ್ದು ಮತ್ತು ಒಂದು ಫೈನಾನ್ಷಿಯಲ್ ಸಿಸ್ಟಮ್ ನಡೆಯುವಂತದ್ದು. ಆದ್ರೆ ಯಾವಾಗ ಬರ್ತಾ ಡಾಲರ್ಗೆ ಬೆಲೆ ಕಮ್ಮಿ ಆಗುತ್ತೆ ಅನ್ನುವಂಥದ್ದನ್ನ ಮೊದಲೇ ಅರ್ಥ ಮಾಡ್ಕೊಂತವೆ ಈ ಕಂಪನಿಗಳು. ಮಿತ್ರ, ನೀವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಅದೇನಂತ ಹೇಳಿದ್ರೆ ಸೋಕಾಲ್ಡ್ ದೊಡ್ಡ ಪೊಸಿಷನ್ ಅಲ್ಲಿ ಯಾರು ಕುತ್ಕೊಂಡಿರ್ತಾರೆ ಅವ್ರಿಗೇನೆ ಇಡೀ ಪ್ರಪಂಚದಲ್ಲಿ ಮೊದಲು ಯಾವ ರೀತಿಯಾದಂತಹ ಒಂದು ಫೈನಾನ್ಷಿಯಲ್ ಡಿಸಾಸ್ಟರ್ ಅಥವಾ ಎಕನಾಮಿಕ್ ಡಿಸಾಸ್ಟರ್ ಅಥವಾ ಜಾಬ್ ಡಿಸಾಸ್ಟರ್ ಅಥವಾ ಪ್ಯಾಂಡಮಿಕ್, ಮೆಡಿಕಲ್ ಡಿಸಾಸ್ಟರ್ ಇವ್ರಿಗೆ ಅರ್ಥ ಆಗುತ್ತೆ. ಸೊ ಹೀಗೆ MNCಗಳು ಅರ್ಥ ಆಗ್ತವೆ. ಇನ್ನು ಮುಂದೆ ದೊಡ್ಡ ಹೊಡೆತ ಡಾಲರ್ಗೆ ಬೀಳೋದಿದೆ. ಬಟ್ ಕಂಪನಿಗಳು ಕೂಡ ನಡೆಯುವಂತದ್ದು ಡಾಲರ್ ಮೇಲೆ ಆಗಿರೋದ್ರಿಂದ ಈ ಕಂಪನಿಗಳ ಆಟ ಇನ್ನು ಮುಂದೆ ನಡೆಯೋದಿಲ್ಲ. ಅಂತ ಹೇಳಿದ್ರೆ ಡಾಲರ್ ಅನ್ನ ಮುಂದೆ ಯಾರು ಅಕ್ಸೆಪ್ಟ್ ಮಾಡುವಂತಹ ಸಂಭಾವನೆ ಇರೋದೇ ಇಲ್ಲ. ಆದ್ರಿಂದ ಅವುಗಳು ಲೇ ಆಫ್ ಮಾಡ್ತಾ ಇದ್ವಿ. ಬಟ್ ಲೇ ಆಫ್ ಮಾಡೋದು ಸುಮ್ಮನೆ ಆಗೋದಿಲ್ವಲ್ಲ, ಹ್ಯೂಜ್ ಲೇ ಆಫ್ ಗಳು ಒಂದು ಕಾರಣವನ್ನ ಕೊಡಬೇಕು. ಆ ಕಾರಣವೇ AI ಅನ್ನುವಂಥದ್ದು. ಅದು ಅಲ್ದಿರ ಇಡೀ ಪ್ರಪಂಚವನ್ನು ನಡೆಸುವಂತಹ ಶಕ್ತಿಗಳ ಉದ್ದೇಶವೂ ಕೂಡ
ಜನರನ್ನ ನಿರುದ್ಯೋಗಿಗಳನ್ನಾಗಿ ಮಾಡುವಂತದ್ದು ಮತ್ತು ಮಾಡಿದಂತಹ ಜನರಿಗೆ ಒಂದಿಷ್ಟು ಹಣವನ್ನ ಆಮೇಲೆ ಹಂಚ್ತಾರೆ. ಇತ್ತೀಚೆಗೆ ಎಲಾನ್ ಮಸ್ಕ್ ಹೇಳಿದ್ನಲ್ಲ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನುವಂಥದ್ದು, ಆ ಕಾನ್ಸೆಪ್ಟ್ ಕೂಡ ಇದೆ. ಆ ಕಾನ್ಸೆಪ್ಟ್ ನಾನು ಬೇರೆ ಯಾವಾಗಾರು ಮಾತಾಡ್ತೀನಿ. ಸೊ ಓವರ್ ಆಲ್ ಉದ್ದೇಶ ಏನು ಅಂತ ಹೇಳಿದ್ರೆ AI ಅನ್ನು ಮುಂದೆ ಒಂದು ಹೆಸರನ್ನ ತೋರಿಸ್ತಾ ಸಾಕಷ್ಟು ಜನರನ್ನ ಲೇ ಆಫ್ ಮಾಡಿ ನಿರುದ್ಯೋಗಕ್ಕೆ ತಳ್ಳಬೇಕು ಅನ್ನುವಂಥದ್ದೇ ನಿಜವಾದ ಈ ಒಂದಿಷ್ಟು ಕಂಪನಿಗಳು ಅಥವಾ ಈ ಪ್ರಪಂಚವನ್ನು ಆಳುವಂತಹ ಶಕ್ತಿಗಳ ಉದ್ದೇಶ ಆಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.